ಹಲೋ ಮೈ ಡಿಯರ್ ಲವ್ಲಿ ಪೀಪಲ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಕುಶಾಲನಗರ ಕಡೆಗೆ. ಯಾಕೆ ಹೋಗ್ತಿದ್ದೀನಿ ಅಂತ ಕೇಳಿದರೆ ಸುಮ್ಮನೆ ಅಲ್ಲ, ಸಿಕ್ಕಾಪಟ್ಟೆ ಕೆಲಸಗಳಿದೆ. ಆ ಕೆಲಸ ಎಲ್ಲ ಮುಗಿಸಿ ವಾಪಸ್ ಬಂದು ಪುನಃ ಗೆಸ್ಟ್ಗಳಿದ್ದಾರೆ, ಅವ್ರನ್ನೆಲ್ಲ ಚೆಕ್ ಇನ್ ಮಾಡೋಷ್ಟರಲ್ಲಿ ಸುಮಾರು ಆಗುತ್ತೆ. ಸೊ ಈಗ ಫಸ್ಟ್ ಕೆಲಸ ಬಂದು ಹೇರ್ ಕಟ್ ಮಾಡಬೇಕು. ಒಳ್ಳೆ ಕಾಡು ಮನುಷ್ಯ ಥರ ಆಗ್ಬಿಟ್ಟಿದ್ದೀನಿ. ಹಿಂಸೆ ಆಯ್ತದೆ. ಕೂದಲು ಮೊದಲೇ ತಲೆಯಲ್ಲಿ ಕೂದಲು ಕಮ್ಮಿ, ಪುನಃ ಕೂದಲು ಬೇರೆ ಬಂದ್ಕೊಂಡು ಅಪ್ಪ ದೇವರೇ ಬಿಡೋಕ್ಕೆ. ಹಾಗೆ ಒಂಚೂರು ಗ್ರೂಮಿಂಗ್ ಮಾಡ್ಕೊಂಡು ಪರ್ಸನಲ್ ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸಿ ರಪ್ಪ ವಾಪಸ್ ಹೊರಡೋಣ. ಇದು ಬಾಯಿಗೆ ಎಲ್ಲಿ ಸಿಕ್ಕಾಕೊಳ್ತಾ ಗೊತ್ತಿಲ್ಲ, ರಪ್ಪ ಅಂತ ಹೇಳೋ ಬೋರ್ಡು. ಬೆಳಿಗ್ಗೆ ಒಳ್ಳೆ ಮಳೆ ಅನಿಸ್ತೈತಿ. ಈಗ ನೋಡಿದರೆ ಏನು ಸುದ್ದಿ ಇಲ್ಲ. ನಾನು ರೈನ್ ಪ್ಯಾಂಟ್ ಹಾಕೊಂಡು ಒಳಗಡೆ ಜಾಗ ಇದ್ದಲ್ಲೆಲ್ಲ ಬಿಡ್ತಾ ಇದೆ. ಬಸವನಹಳ್ಳಿ ತಲುಪಾಗೈತಿ. ಇದೊಂದು ಹ್ಯಾರಿಯರ್ ಬ್ಲ್ಯಾಕ್ ಕಲರ್ದು ಮಸ್ತ್ ನೋಡೋಕ್ಕೆ. ಸ್ವಲ್ಪ ಮಾಡಿಫಿಕೇಷನ್ ಎಲ್ಲ ಮಾಡಿಬಿಟ್ಟೆ. ಸಫಾರಿ ಇದು ಶಿಟ್ ಮಿಸ್ ಆಗ್ಬಿಟ್ಟೆ. ಅದಕ್ಕೆ ಹೇಳೋದು ಸ್ವಲ್ಪನಾದ್ರೂ 4 ವೀಲ್ ಬಗ್ಗೆ ಗೊತ್ತಿರಬೇಕು ಅಂತ. ಅವ್ರು AP ಆಂಧ್ರದ ಗಾಡಿ ತಂದುಬಿಟ್ಟು ಕತ್ತಿ ಹಿಡ್ಕೊಂಡು ಕುಜ್ಜೆ ನೋಡ್ಕೊಂಡು ನಿಂತಿದ್ದಾರೆ. ಕುಜ್ಜೆ ಅಂದರೆ ಲೈಕ್ ಫುಲ್ಲು ಬೆಳೆಯದೇ ಇರುವಂಥ ಜಾಕ್ ಫ್ರೂಟ್, ಅದನ್ನು ನಾವು ಕುಜ್ಜೆ ಅಂತ ಹೇಳ್ತೀವಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇದು ನೋಡಿ, ಚಾಯ್ ಕಡ ಅಂತ ಹೇಳೋದು ಪ್ರಾಬಬ್ಲಿ ಮಲಯಾಳಮಲ್ಲಿ ಶಾಪು. ಚಾಯ್ ಅಂದರೆ ಹಿಂದಿಲೂ ಆಯಿತು, ಕನ್ನಡದಲ್ಲಾಯಿತು, ಮಲಯಾಳದಲ್ಲೂ ಆಯಿತು. ಹೈವೇ ತಲುಪಿದ್ದೀವಿ. ಬೋರಲ್ಲ, ಎಂಥ ಅವಸ್ಥೆ ಗುರು. ಲೈಕ್ ಇಲ್ಲಿ ತಲುಪಿದ್ದೀವಿ, ಅಲ್ಲಿ ತಲುಪಿದ್ದೀವಿ, ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ. ಏನಾರು ಒಂದು ಹೊಸ ತೋರಿಸೋಣ ಅಂದರೆ ಇಲ್ಲಿಗೆ ಹೋಗೋದು. ಕೊಡಗುಲಿ ಮೆಜಾರಿಟಿ ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಯಾವ ಜಾಗ ತೋರಿಸ್ಲಿಲ್ಲ ಹಾಗೆ ಒಂದು ಕಮೆಂಟಲ್ಲಿ ಹಾಕ್ಬಿಡಿ, ಅಥವಾ ಕಮೆಂಟಲ್ಲಿ ಹಾಕ್ಬಿಡಿ. ಆ್ಯಕ್ಚುಲಿ ಬೆಸ್ಟು. ನಾನು ಒಂದು ಲಿಸ್ಟ್ ಮಾಡ್ಕೊಂಡು ಅಲ್ಲಿಗೆ ಪ್ರತಿ ವಾರ ಹೊರಡ್ಬೋದು. ನಾನು ದಿನ ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲರೂ ಹೋಗ್ಬೇಕು. ಎಲ್ಲಿಗೆ ಹೋಗೋದು? ಬದನೆಕಾಯಿ ಟ್ರಯಲಿಗೆಲ್ಲ ಹೋಗೋಣ ಅಂದರೆ ನಮ್ಮ ಕೈ ಮತ್ತು ಅಲ್ಲಿಂದ ಕರ್ಕೊಂಬರೋಕ್ಕೆ ಕೈ ಪುನಃ ಡ್ಯಾಮೇಜ್ ಆದರೆ ಅದು ಅಂತಲ್ಲ ನಾವು ಪುನಃ. ಈಗೇನೋ ಹುಷಾರಾಯ್ತಾ ಇದೆ. ಕಾಲಿಗೆ ಬಂದು ಪಂಚಾಮೃತ ಅಂತ ಹೇಳ್ಕೊಂಡು ಈಗ ಸದ್ಯಕ್ಕೆ ಸುಮ್ಮನೆ ಇರೋಣ. ಈಗಂತೂ ಹೆಲ್ಮೆಟ್ನ ಹೆಂಡತಿ ಥರ ಪಕ್ಕದಲ್ಲಿ ಇಟ್ಕೊಂಡೇ ಓಡಾಡಬೇಕೇನೋ. ಇಲ್ಲ ಅಂದರೆ ಎಲ್ಲರೂ ಮಿಸ್ಸಾಗಿ ಇಟ್ಗಿಟ್ಟು ಹೋಗ್ಬಿಟ್ರೆ ಮುಗೀತು ಕತೆ. ಸೊ ಆ್ಯಕ್ಚುಲಿ ಈಗ ರೋಡ್ ಫುಲ್ಲು ಕಮರ್ಷಿಯಲ್ ಆಯ್ತಿದೆ ಗುರು. ಲಿಟ್ರಲಿ ಎಷ್ಟು ಶಾಪ್ಸ್ಗಳು ಮತ್ತು ರೆಸಾರ್ಟ್ಗಳು, ಪೆಟ್ರೋಲ್ ಬಂಕ್ಗಳು, ಬಾರ್ಗಳು, ಅಯ್ಯೋ ಒಂದಾ ಎರಡಾ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಯ್ತಿದೆ. ಏನೇನು ಆಲ್ಮೋಸ್ಟ್ ಗುಡ್ಡೆ ಹೆಸರು ಕೂಡ ಕುಶಾಲನಗರಕ್ಕೆ ಸೇರೋಕ್ಕಾಯ್ತು ಅಂದ್ಕೊಳ್ತೀನಿ. ಲೈಕ್ ಕುಶಾಲನಗರ ಟೌನು ಅಥವಾ ಗುಡ್ಡೆ ಹೆಸರು ಟೌನ್ ಕುಶಾಲನಗರ ತಲುಪಕ್ಕಾಯ್ತೇನೋ. ಮುಂಚೆಲಿ ಅದೇ ನಾನೇ ಅಬ್ಸರ್ವ್ ಮಾಡ್ತಿದ್ದಂಗೆ ಕುಶಾಲನಗರಲ್ಲಿತ್ತು. ಗುಡ್ಡೆ ಹೆಸರು ಇಲ್ಲೊಂದು 2-3 ಒಂದು ಬಾರು, 1-2 ದಿನಸಿ ಅಂಗಡಿ, ತರಕಾರಿ ಅಂಗಡಿ ಇತ್ತಿಲ್ಲ. ಹಾಗೆ ಒಂದು 3-4 ಅಂಗಡಿ ಇತ್ತಷ್ಟೇ. ಈಗ ನೋಡಿದ್ರೆ ಅಲ್ಲಿ ಮೆಜಾರಿಟಿ ಎಲ್ಲನೂ ಸಿಗುತ್ತೆ. ರೈಡನ್ನ ಎಂಜಾಯ್ ಮಾಡೋಣ. ಈ ಗೋಪ್ರೋಗೆ ಅದೇ ರೈನಿ ಸೀಸನ್ ಪ್ಲಗಿನ್ಸ್ ಹಾಕಿರ್ತೀನಿ ಅಂತ ಹೇಳ್ದಲ್ಲ, ಅದನ್ನೆಲ್ಲ ಸರಿ ಮಾಡೋಕ್ಕೆ ಏನಾರು ಒಂದು ಮಾಡಬೇಕು ಗುರು. ಇದಿಲ್ಲ ಅಂದರೆ ಕಷ್ಟ ಇದು. ಬಿಕಾಸ್ ಮಳೆಗಾಲದಲ್ಲಿ ವ್ಲಾಗೇ ಮಾಡೋಕ್ಕಾಗೋದಿಲ್ಲಲ್ಲ. ಇಲ್ಲ ಅಂದರೆ ಈ ದೊಡ್ಡ ಯೂಟ್ಯೂಬರ್ಗಳು ಏನೋ ಮಾಡಿರ್ತಾರೆ, ಅವ್ರನ್ನ ಕೇಳೋಣ ಅಂದರೆ ನಮಗೆ ರೆಸ್ಪಾಂಡ್ ಮಾಡ್ತಾರಾ? ಮಾಡಲ್ಲ. ನಾವೇನಾದ್ರು ಜುಗಾಡು ಮಾಡಿ ರೆಡಿ ಮಾಡಬೇಕಷ್ಟೆ. ಯಾಕೆ ಗೊತ್ತಾ, ಸುಮ್ಮನೆ ಗೋಪ್ರೋನೆಲ್ಲ ಹಾಳು ಮಾಡ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ. ಇಷ್ಟ ಕೊಟ್ಟು ತಗೊಂಡಿಡ್ತೀವಿ ಸುಮ್ಮನೆ, ಯಾಕಲ್ಲ. ಅಂತೂ ಕಂಪ್ಯಾರಿಟಿವ್ಲಿ ಇವತ್ತು ಯಾವ ದಿನ? ಸಾಟರ್ಡೆ ಅಲ್ಲ. ಕಂಪ್ಯಾರಿಟಿವ್ಲಿ ಜನ ಅಂದರೆ ವೆಹಿಕಲ್ಸ್ ಸ್ವಲ್ಪ ಕಮ್ಮಿನೇ ಅನ್ನಿಸುತ್ತೆ. ಒಂದು 11-12 ಮೇಲೆ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ಬೋದು. ಕ್ಯಾಮರಾಕ್ಕೆ ಏನು ಮಾಡೋದು ನಮಗಂತೂ ಗೊತ್ತಿಲ್ಲ. ನೆಟ್ಟಲ್ಲಿ ಹುಡುಕ್ತಾ ಇದ್ದೀನಿ, ತಲೆ ಬುಡ ಇಲ್ಲದೆಲ್ಲ ತೋರಿಸ್ತಾರೆ. ಅಲ್ಲಿ ತೂತ ಮಾಡಿ, ಇಲ್ಲಿ ತೂತ ಮಾಡಿ, ಇಲ್ಲಿ ಅಲ್ಲಣಿಸಿ ಎಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ನೀರು ನುಗ್ಗಿಬಿಟ್ರೆ ಏನು ಮಾಡೋದು? ಆ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ. ಇಲ್ಲಿ ಕುಶಾಲನಗರದಲ್ಲಿ ಯಾರಾದರೂ 3D ಪ್ರಿಂಟರು ಇಲ್ಲ. ಇದ್ದಿದ್ರೆ ಏನಾರು ಒಂದು ರೆಡಿ ಮಾಡ್ಬೋದಿತ್ತು ಆ್ಯಕ್ಚುಲಿ. ಫಸ್ಟು ಅದೇ ನಾಗಲೇ ಹೇಳ್ದಲ್ಲ, ಸಲೂನಿಗೆ ಹೋಗ್ಬೇಕು. ಫಸ್ಟು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ತೊಗೊಳ್ಬೇಕು ಗೋಪ್ರೋಗೆ. ನಾನು ಅದೇ ಏನು ವ್ಲಾಗ್ ಮಾಡ್ತಾಯಿರ್ತೀನಿ, ಚಾರ್ಜ್ ಕಮ್ಮಿ ಆಯಿತು ಅಂತ ಹೇಳ್ದಂಗೆ ಎತ್ತಿ ಒಳಗೆ ಹಾಕ್ಕೊಳ್ಳೋದು. ಅದ್ರ ಬದಲು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ, ಒಂದು ಚಾರ್ಜರೆಲ್ಲ ಇದ್ದರೆ ಇದಕ್ಕೇ ಕನೆಕ್ಟ್ ಮಾಡ್ಕೊಂಡು ಒಂದು ಚಾರ್ಜ್ ಆಯ್ತಾ ಇರುತ್ತೆ, ಇನ್ನೊಂದು ವ್ಲಾಗ್ ಮಾಡ್ತಾ ಇರುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಹಾಗೆ ಯೂಸ್ ಮಾಡ್ತಾ ಇರ್ಬೋದು. ಕಲ್ಕಿ ಫಿಲಮ್ ಅಸಲು ನೋಡಬೇಕಿತ್ತಲ್ಲ. ಶೋ ಟೈಮ್ 11 AM ಇಂದ 5 PM ಇಂದ 8 PM. ನಾಳೆ ಹೋಗೋಣ ಅಲ್ವಾ? ಏನಂತೀರಾ? ಒಳಗಡೆ ಹೋಗೋದು, ಬ್ಯಾಕಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಇರೋದ್ರ ನೋಡೋದು, ಪೊಲೀಸರು ಬಾ ಮಗು ಬಾ ಪಾಯಸ ತಿನ್ನಿಸ್ತೀನಿ ಅಂತ ಕರ್ಕೊಂಡು ಹೋಗೋದು. ಯಾಕೆ ಬೇಕು? ಅಡ್ಡದಾರಿ. ಬನ್ನಿ, ನಮ್ಮ ಒಂದು ಫೇವ್ರೆಟ್ ಸಲೂನ್ ಇದೆ, ಅಲ್ಲಿ ಹೋಗಿ ಮುಚ್ಕ ಹೇರ್ ಕಟ್ ಮಾಡ್ಕೊಂಡು ಬಂದುಬಿಡೋಣ. ನಾನು ಯೂಶ್ವಲಾಗಿ ಹೇರ್ ಕಟ್ ಮಾಡೋ ಶಾಪು ಅಥವಾ ಸಲೂನ್ ಇಲ್ಲೇ ಇರೋದು ಹೈವಿ ರೋಡಲ್ಲಿ. ಸಕ್ಕತ್ತಾಗಿ ಮಾಡ್ತಾರೆ ಗುರು, ಅದಕ್ಕೆ ಇಲ್ಲೇ ಬಂದುಬಿಡೋದು. ಸೊ ಇನ್ನು ಹೇರ್ ಕಟ್ಟಲ್ಲಾಗಿ ಮತ್ತೆ ಸಿಗೋಣ. ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಆಗಿದೆ. ಆ್ಯಂಡ್ ಈಗ ನಾವು ವಾಪಸ್ ಹೋಗ್ತಿದ್ದೀವಿ ನಮ್ಮ ಊರಿಗೆ, ಮನೆಗೆ.
ಅದೇನು ಅವಸ್ಥೆ ಗೊತ್ತಿಲ್ಲ ಗುರು. ಇಷ್ಟೊತ್ತು ಮಳೆ ಐತಿಲ್ಲ, ಕ್ಯಾಮರಾ ತೆಗೆದಿಟ್ಟಿದ್ದೆ, ಕ್ಯಾಮರಾ ತೆಗೆದು ಹಾಕೊಂಡೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಏನು ಅವಸ್ಥೆ ಅಲ್ಲ ನಂದು. ಲೈಟ್ ಡ್ರಿಸಲ್ ಆದರೂ ಪರವಾಗಿಲ್ಲ ಆಯಿತಾ, ಜೋರು ಮಳೆ ಆಗ್ಬಿಟ್ರೆ ಕಷ್ಟ. ಆ್ಯಂಡ್ ಅದ್ರ ಜೊತೆ ಇದು ಸಹ ಒಂದು ತಗೊಂಡೆ, ಒಂದು ಕವರ್ ಇರಲಿ ಅಂತ ಹೇಳ್ಬಿಟ್ಟು. ಎಷ್ಟು ಟೈಮ್ ಬರ್ತದೆ ಗೊತ್ತಿಲ್ಲ, 50 ರೂಪೀಸ್ ಅಷ್ಟೇ, ಲೈಕ್ ವಾಟರ್ ಪ್ರೂಫ್ ಅಂತೆ. ಹಂಗೆ ಒಂದು ಸೇಫ್ಟಿಗೆ ಇರಲಿ ಅಂತೇಳಿ ತಗೊಂಡಿದ್ದೀನಿ. ನೋಡೋಣ, ಫುಲ್ಲಿ ಮೊಬೈಲ್ ಚೇಂಜ್ ಆಗದಿದ್ರೆ ಸಾಕಷ್ಟೇ. ಸೊ ಅದೊಂದು ಹೊರಗಡೆ ಇದ್ದರೆ ನನಗೆ ಇನ್ನೇನು ತಲೆ ಬಿಸಿ ಇಲ್ಲ. ಆಗಾಗ ತೆಗೆದು ಯಾವನಪ್ಪ ಫೋನ್ ಮಾಡ್ತಿರೋದ್ರ ಬಗ್ಗೆ ನೋಡಿ ಕಾಲ್ ರಿಸೀವ್ ಮಾಡೋಷ್ಟರಲ್ಲೇ ಹೊಡ್ಕೊಂಡಿರ್ತೀನಿ. ಸೊ ಎವ್ರಿಥಿಂಗ್ ಇಸ್ ಸೆಟ್ ನಾವು. ಇನ್ನು ಒಂದು ಬಾಕಿ ಇದೆ ಗುರು, ಅದು ಮಾಡಿದ್ರೆ ಆಗ್ಬೋದು ಅಂದ್ಕೊಳ್ತೀನಿ. ನೋಡೋಣ, ಒಂದು ಹೈಡ್ರಾ ಪ್ಯಾಕ್ ಬೇಕು ನನಗೆ. ಹೆಸರು ಒಂಥರ ಚೆನ್ನಾಗಿದೆ ಅಲ್ಲ, ಹೈಡ್ರಾ ಪ್ಯಾಕ್ ಅಂದರೆ ವಾಟರ್ ಸ್ಟೋರೇಜಿಗೆ ಬೈಕಲ್ಲ ನನಗೆ. ಸೊ ಹಿಂದೆ ಒಂದು ಕ್ಯಾನ್ ಬರುತ್ತೆ, ಕ್ಯಾನ್ ಅಲ್ಲ ಅದೊಂಥರ ಬ್ಯಾಗ್ ಬರುತ್ತೆ. ಬ್ಯಾಗಲ್ಲಿ ಆ್ಯಕ್ಚುಲಿ ವಾಟರ್ ಕಂಟೈನರ್ ಇರುತ್ತೆ, ಅದರಲ್ಲಿ ಒಂದು 2 to 3 ಲೀಟರ್ಸ್ ಏನೋ ಸ್ಟೋರ್ ಮಾಡ್ಕೊಳ್ಬೋದು. 2 to 3 ಡೌಟ್ ಅಂದ್ಕೊಳ್ತೀನಿ, ಅಂತ ಒಂದು 2 ಲೀಟರ್ಸ್ ಅಂತ ಅಂದಾಜು ಇಟ್ಕೊಳ್ಳೋಣ. ಸೊ ಅದೊಂದು ತೊಗೊಳ್ಬೇಕು. ಅದೊಂದಾದರೆ ಮೆಜಾರಿಟಿ ಎಲ್ಲ ಆದ ಲೆಕ್ಕನೇ. ನೋಡೋಣ ಅಲ್ವಾ. ಈ ರೋಡಲ್ಲಿ ಆ್ಯಕ್ಚುಲಿ ಮೈಕೆಲ್ಲ ಕರೆಕ್ಟಾಗಿ ಸೆಟ್ ಆದಮೇಲೆ ನಾನು ಇವತ್ತೇ ಬ್ಲಾಗ್ ಮಾಡ್ತಿರೋದು. ಸೊ ಈ ಕವರದು ಒಂದು ಡಿಸಡ್ವಾಂಟೇಜ್ ಆಲ್ರೆಡಿ ಗೊತ್ತಾಯ್ತು ನನಗೆ. ಕವರ್ ಹಾಕಿದಾಗ ಇದು ಟೈಟ್ ಮಾಡೋಕ್ಕಾಗಲ್ಲ, ಟೈಟ್ ಮಾಡಿದರೂ ಕೂಡ ಲೂಸಾಗಿ ಬರ್ತಾ ಇರುತ್ತೆ. ಅದೊಂದು ಬೇರೆ ಜುಗಾಡ್ ಮಾಡಬೇಕಲ್ಲ. ಇದನ್ನು ಸುಮ್ಮನೆ ಒಳ್ಳೆ ತಗೊಂಡು ಹಾಳು ಮಾಡೋದಂದರೆ ಬಿಸಾಕೋದು ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲು ಏನಾದ್ರು ಒಂದು ಒಳ್ಳೆ ತೊಗೊಳ್ಬೇಕು. ಹಾಗೆ ಇವತ್ತು ಒಂದು ಸ್ಲೋ ಮೋಷನ್ ವೀಡಿಯೋ ಮಾಡೋಣ. ಇದನ್ನು ಕೋಲ್ಡ್ ಇದೆ ಗುರು, ತಂಪಾಯ್ತಿದೆ ಎಲ್ಲ ಒಳಗೆ. ಯಾಕಂದರೆ ಫಾರೆಸ್ಟ್ ಇದಲ್ಲ, ಅಲ್ಲೇ ಹೋಗೋಣ. ಯಾಕಂದರೆ ಹಿಂದೆ ಬಾಕ್ಸಲ್ಲಿ ಹಾಲೆಲ್ಲ ಇದೆ. ಪಿಟೀರ್ ಅಂತೆಲ್ಲ ಓಪನ್ ಆಗಿಬಿಟ್ರೆ ಮುಗೀತದೆ ಕತೆ. ಆಯಿತು, ಫಾರೆಸ್ಟ್ ಎಂಡ್ ಆಯ್ತು. ಇನ್ನೆಂತ ಇಲ್ಲ. ಓಹೋ, ಹೆವಿ ಕೋಲ್ಡ್ ಇದೆ ಗುರು. ಆ್ಯಕ್ಚುಲಿ ಒಳಗೆ ಫುಲ್ ತಂಪಾಯ್ತಿದೆ. ಲೈಕ್ ಪ್ರೀವಿಯಸ್ಲಿ ಎಲ್ಲ ಬರ್ತಾ ಇರ್ಬೇಕಾದ್ರೆ ಎಲ್ಲ ಕಾರ್ಡು ಡ್ರೈ ಹಾಕೊಂಡಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮಳೆ ಬಂತಲ್ಲ. ಸೊ ಇಟ್ಸ್ ದ ಇಂಪಾರ್ಟೆನ್ಸ್ ಆಫ್ ದ ರೈನ್. ಮಳೆ ಇದ್ದರೆ ನೋಡಿ ಎಲ್ಲ ಹಸಿರಾಗಿರುತ್ತೆ. ಮಳೆ ಇಲ್ಲ ಅಂದರೆ ಬರಡು ಭೂಮಿ ಆಗಿಬಿಡುತ್ತೆ ಗುರು. ಸೊ ಲೆಟ್ಸ್ ಸೇವ್ ದ ಫಾರೆಸ್ಟ್, ಟ್ರೀಸ್ ಆ್ಯಂಡ್ ಎವ್ರಿಥಿಂಗ್. ಮಳೆ ಡ್ರಿಸಲ್ ಆಯ್ತಿದೆ. ಸಾರಿ ಗೈಸ್. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮಳೆ ಬಂದು ಗೋಪುರ ಹಾಳಾಗೋಕ್ಕಿಂತ ಮುಂಚೆ ಗೋಪುರ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಇದೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್. ಪೀಸ್.